ಸತಿಪತಿ ಅಂದಾಗ ಸರಸ ವಿರಸ ಸರ್ವೇ ಸಾಮಾನ್ಯ. ಆ ಸಣ್ಣದಾಗಿದ್ದಾಗಲೇ ನಾವು ಅದಕ್ಕೆ ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ದೊಡ್ಡದು ಹೆಮ್ಮರವಾಗಲಿಕ್ಕೆ ನಾವು ಬಿಡಬಾರ್ದು. ಯಾವಾಗ ಹೆಮ್ಮರವಾಗುತ್ತೆ ಆವಾಗಲೇ ಡೈವರ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅವ್ರು ಮಾಡ್ಕೊಂಡಿರೋ ತಪ್ಪಿಗೆ ಜಾತಕ ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಬಲಿಪಶು ಆಗಲ್ಲ. ಸೊ ನಮ್ಮ ಸ್ವಯಚಿತವಾದಂಥ ತಪ್ಪುಗಳನ್ನು ಮಾಡ್ಕೊಳ್ಳೋದನ್ನು ಬಿಟ್ಟು, ಇನ್ನೊಬ್ಬರು ವ್ಯಕ್ತಿಗಳ ಮಾತುಗಳಿಗೆ ತಾವು ಕಿವಿ ಕೊಡೋದನ್ನು ಬಿಟ್ಟು, ಸ್ವಂತ ನಿರ್ಧಾರ, ಸ್ವಂತ ಬೆಳವಣಿಗೆಯಲ್ಲಿ ನಾವು ಮುಂದುವರೆದಾಗ ನಮ್ಮ ಜೀವನದಲ್ಲಿ ಹಾಲು ಜೇನಿನ ಒಂದು ಮಿಶ್ರಣವಾಗುತ್ತೆ. ಯಾವಾಗ ಹಾಲಿಗೆ ನಾವು ಉಳಿ ಹಿಂಡಕ್ಕೆ ಪ್ರಯತ್ನ ಮಾಡ್ತಾರೆ ಅಂಥವ್ರನ್ನ ಆದಷ್ಟು ದೂರ ಇಡೋದನ್ನು ನೋಡಿ. ಯಾವಾಗ ಆ ಒಂದು ವ್ಯಕ್ತಿಯಿಂದ ನಾವು ದೂರ ಇರ್ತೀವಿ ಆಗ ಮದುವೆ ಅನ್ನುವಂಥ 3 ಅಕ್ಷರಕ್ಕೆ ಒಂದು ಒಳ್ಳೆಯ ಒಂದು ಸಹಬಾಳ್ವೆ ಸಿಗುತ್ತೆ. ಸೊ ಈಗ ಮದುವೆ ಆದಮೇಲೆ ಇನ್ನೊಂದು ಅಫೇರ್ಸ್ಗಳು ಸಹಿತ ಬರ್ತವೆ. ಅದು ಎಲ್ಲಿಂದ ಬರ್ತದೆ ಅಂದರೆ ರಾಹುವಿನ ವಕ್ರದೃಷ್ಟಿ ಏನಾದ್ರು ಇದ್ದಾಗ, ಗುರುವಿನ ಜೊತೆಗೆ ರಾಹುವಿನ ವಕ್ರದೃಷ್ಟಿ ಅಥವಾ ಶುಕ್ರನ ಜೊತೆ ಏನಾದ್ರು ಗುರುವಿನ ಸಂಯೋಜನೆ ಆದಾಗ ಮತ್ತು ಥರ್ಡ್ ಅಫೇರ್ಸ್ಗಳು ಸಹಿತ ಆಗುವಂತಹ ಸಾಧ್ಯತೆಗಳು ಬರ್ತವೆ. ಅಂತಹ ಸಂದರ್ಭದಲ್ಲೂ ಸಹಿತ ಕೆಲವೊಂದು ಶಾಂತಿ ಅನುಷ್ಠಾನವನ್ನು ಮಾಡ್ಕೊಳ್ಬೇಕಾಗುತ್ತೆ. ಇವೆಲ್ಲ ಒಂದು ಎಲ್ಲಿಂದ ಗೊತ್ತಾಗುತ್ತೆ ಅಂದರೆ ಜನ್ಮ ಜಾತಕದಿಂದನೇ ಗೊತ್ತಾಗುತ್ತೆ.